ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ಪೀಠಾಧಿಪತಿಯಾಗಿರುವ ಚನ್ನಬಸವೇಶ್ವರ ಸ್ವಾಮೀಜಿಯವರು ತಮ್ಮ ಮಠದಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಸ್ವಾಮೀಜಿ ಲಿಂಗೈಕ್ಯರಾದ ಸುದ್ದಿ ತಿಳಿದು ಭಕ್ತಾದಿಗಳಿಗೆ ತೀವ್ರ ದುಃಖವಾಗಿದೆ. ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಅವರ ಸರಳ ಜೀವನ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿತ್ತು. ಅವರ ದಿವ್ಯ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ಭಗವಂತನು ಭಕ್ತ ಸಮೂಹಕ್ಕೆ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಪಕ್ಕದ ಹಳ್ಳಿಯಿಂದ ಬಂದ ಭಕ್ತಾದಿಗಳು ಜನಸಾಗರ ಚನ್ನಬಸವೇಶ್ವರ ಪೂಜ್ಯರು ಹಲವಾರು ಶಾಖಾ ಮಠಗಳನ್ನು ನಿರ್ಮಿಸಿದ್ದಾರೆ. ಅನ್ನ ದಾಸೋಹಿ, ಶಿಕ್ಷಣ ದಾಸೋಹಿ ಎನಿಸಿಕೊಂಡಿದ್ದಾರೆ. ನಡೆದಾಡುವ ದೇವರೆಂದೇ ಹೆಸರುವಾಸಿಯಾಗಿದ್ದ ಪೂಜ್ಯರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಎಲ್ಲ ಬಸವಣ್ಣನ ವಚನಗಳನ್ನು ಕಲ್ಲಿನಲ್ಲಿ ಕೆತ್ತಿಸಿ ಐತಿಹಾಸಿಕ ಒಂದು ಗುಮ್ಮಟವನ್ನು ಮಾಡಿರ್ತಕ್ಕಂಥ ಇಂಗಳೇಶ್ವರ ಪೂಜ್ಯರು ಮತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಪರಮ ಪೂಜ್ಯರ ಆಶೀರ್ವಾದ ಎಲ್ಲರಿಗೂ ಇಲ್ಲ ಅಂತ ಹೇಳ್ತಾ ಶಾಖಾಮಠ ಅಂದರೆ ಅವನು ಹುಮನಾಬಾದ್, ಚಿಕ್ಕಸೂರು, ರಾಯಚೂರು, ಮಹಾಗಾವುಗಳಲ್ಲಿ ಈಗ ಕಿರಿಯ ಪೂಜ್ಯರೇ ನೋಡ್ಕೊಳ್ತಾರೆ. ಅವರು ಮೊನ್ನೆ ಶ್ರಾವಣ ಮಾಸದಲ್ಲಿ ನಾವು ತುಲಾಭಾರ ಇಟ್ಕೊಂಡು ಬೊಮ್ಮನಹಳ್ಳಿ ಭಕ್ತರು ಆ ತುಲಾಭಾರ ಮಾಡಾಗ ಅವರು ಓಪನ್ನಾಗಿ ಹೇಳಿದ್ರು ಎಲ್ಲ ಭಕ್ತರಿಗೆ, ಇದು ನನ್ನ ಕೊನೆಯ ತುಲಾಭಾರಪ್ಪ ಅಂತ ಹೇಳಿದರು. ಅವ್ರು ಹೇಳಿದಾಗ ನಡೆದಂಥ ಪೂಜ್ಯರು ಭಾಳ ಎಲ್ಲ ಭಕ್ತರಿಂದ ಭಾಳ ಪ್ರೀತಿಯಿಂದ ಕಾಣುವಂಥ ಪರಮ ಶರಣರು ನೋಡಿ ಸಿಗ್ತಾನಂದ್ರೆ ಅದು ಯಾವ ಜನ್ಮದ ಅನಂತ ಜನ್ಮ ಅನೇಕ ಸಾಧನೆ ಅನೇಕ ಈ ನಾಡಿನ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಲ್ಲಿಸಿ ಆ ಪೂಜ್ಯರಿಗೆ ಪೂಜ್ಯರು ಅಂತ ಒಂದು ಧರ್ಮದ ಜಾಗೃತಿಗಾಗಿ ನಮ್ಮದೇ ಅನೇಕ ಒಂದು ಏನಪ್ಪಾ ಅಂದ್ರೆ ಸೇವೆಯನ್ನು ಕೊಡುಗೆ. ಅವರ ಗದ್ದುಗೆಯನ್ನು ಅವರು ಬರೆದಂಥ ವಚನ ಶಿಲಾ ಮಂಟಪದಲ್ಲಿ ಮಾಡಲಾಗಿದೆ ಮತ್ತು ಅದನ್ನು ನಿರ್ಮಿಸಲಾಗಿದೆ. ಭಗವಂತ ಭಕ್ತ ಸಮೂಹಕ್ಕೆ ಅವರ ಅಗಲಿಕೆಯ ದುಃಖವನ್ನು ಸಹಿಸುವ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಶರಣು ಶರಣಾರ್ಥಿ. ವರದಿ ಗುರುಮೂರ್ತಿ.